ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಹೆಜ್ಜೆಗೆ ಗ್ರಾಮದಲ್ಲಿ ನಿವೇಶನದ ಸಮಸ್ಯೆ ತುಂಬಾ ಇದ್ದು ನಿವೇಶನವನ್ನ ದೊರಕಿಸಿಕೊಡುವಂತೆ ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಲ್ಲಿ ಗ್ರಾಮಸ್ಥರು ಮನವಿ ಮಾಡಿದರು. ವಿದ್ಯುತ್ ಶಕ್ತಿ ಇಲ್ಲದಿರುವುದರಿಂದ ಲೈಟ್ ಅನ್ನು ಅಳವಡಿಸಿಕೊಳ್ಳಬೇಕು ಮನವಿ ಸರ್. ಹೆಜ್ಗೆ ಸೇತುವೆಗೆ ಒಂದು ಮನವಿ ಕೊಟ್ಟಾಗ ಸಾಹೇಬರು ದೊಡ್ಡವರು ಈಗ ತಾನೇ ಹೊಸ ಲೈಟ್ಗಳೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ವಿಜಯ್ ಸರ್ ಹೇಳಿ ತಮ್ಮ ಗಮನಕ್ಕೆ ಬಂದು ಅದ್ಭುತವಾಗಿ ಪ್ರಕಾಶವಾಗಿ ಉರಿತಿದೆ ಸರ್. ಅಲ್ಲಿ ಮುಂದಕ್ಕೆ ನಮ್ಮ ಊರಿಗೆ ಬರಬೇಕಾದ್ರೆ ಪಾಪ ಅವರವರ ಹೆಂಗಸರನ್ನ ಕರ್ಕ ಬರಕ್ಕೆ ಇಲ್ಲಿದ್ದು ಒಬ್ಬರು ಗಂಡಸರು ಅವ್ರ ಗಂಡಂದಿರು ಅಥವಾ ಅವ್ರ ಮಕ್ಕಳು ಹೋಗ್ಬೇಕಾಗುತ್ತೆ. ಅದರಿಂದ ನಮಗೆ ಒಂದು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಹೆಜ್ಜೆಗೆ ಗ್ರಾಮದಲ್ಲಿ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದು ಕೊರತೆಯನ್ನ ಜನ ಸಂಪರ್ಕ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಭಾಗವಹಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಮಾತನಾಡಿದ ಅವರು, ನಿವೇಶನದ ಸಮಸ್ಯೆ ತುಂಬಾ ಇದೆ ಎಂದು ಮನವಿ ಮಾಡಿದ್ದೀರಿ. ನಿಮ್ಮ ಮನವಿಗೆ ನಾವು ಸ್ಪಂದಿಸಿ ನಿವೇಶನ ದೊರಕಿಸಿಕೊಡಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಈಗ ನೋಡಿ, ತೊರೆಮಾವು ಹೆಜ್ಗೆ 2 ಗ್ರಾಮದಲ್ಲಿ ಇದೇ ತೊಂದರೆ. ಎಲ್ಲೂ ಜಾಗ ಇಲ್ಲ ಸಾಕಾಗ. ಅವ್ರ ಕಡೆಯವ್ರು ಕೊಡೋರು ರೆಡಿ ಇದೀವಿ, ನೀವು ನಿವೇಶನ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲೂ ಯಾರಾದ್ರೂ ಜಮೀನು ಕೊಡಕ್ ರೆಡಿ ಇದ್ರೆ ನಾನು ಪ್ರಪೋಸಲ್ ಕಳಿಸಿ ಡಿಸಿಗೆ ಆ ಜಮೀನ ಖರೀದಿ ಮಾಡಿಸಿ ನಿವೇಶನ ಮಾಡಿಸ್ಕೊಡ್ಬೇಕು. ಎಲ್ಲೂ ಕೂಡ ಇಲ್ಲಿ ಸರ್ಕಾರಿ ಜಾಗನೇ ಇಲ್ಲ. ಇದೇ ವೇಳೆಗೆ ಗ್ರಾಮಸ್ಥರು ಗ್ರಾಮದ ಸಮುದಾಯ ಭವನಕ್ಕೆ ಹೆಚ್ಚುವರಿ ಅನುದಾನ ದೊರಕಿಸಿಕೊಡಬೇಕು ಹಾಗೂ ಗ್ರಾಮದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಶಿಥಿಲ ವ್ಯವಸ್ಥೆಯಲ್ಲಿರುವ ವಿದ್ಯುತ್ ಕ್ರಮಗಳನ್ನು ತಿರುವುಗೊಳಿಸಿ ಹೊಸ ಕ್ರಮಗಳನ್ನು ಅಳವಡಿಸಬೇಕು ಹಾಗೂ ರೈತರ ಗದ್ದೆಗಳಿಗೆ ಸಮರ್ಪಕವಾಗಿ ನೀರು ಹರಿಸಲು ಚರಂಡಿ ವ್ಯವಸ್ಥೆಯನ್ನ ಮಾಡಿಸಿಕೊಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದ ರಂಗಸ್ವಾಮಿಯವರು, ಶ್ರೀಕಂಠೇಶ್ವರ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಮಾಜಿ ಅಧ್ಯಕ್ಷರಾದ ಹೆಜ್ಜೆಗ್ ಇಂದನ್ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ದಯಾನಂದ ಮೂರ್ತಿ, ರೇವಮ್ಮ, ಬಗರ್ ಹುಕುಂ ಸಮಿತಿಯ ಸದಸ್ಯರಾದ ರಾಜಣ್ಣ ಕಲ್ಮಳ್ಳಿ, ಸುರೇಶ್ ಬಾಬು ಹಾಗೂ ಸಹಾಯಕರಾದ ಶಿವಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. 9 ಲೈವ್ ನ್ಯೂಸ್, ಮೈಸೂರು.